Answer to prayer is like the traffic lights. ಉತ್ತರ ಪ್ರಾರ್ಥನೆಗೆ ಉತ್ತರ ಅಂದ್ರೆ ಒಂದು ಟ್ರಾಫಿಕ್ ಲೈಟ್ ಸಿಗ್ನಲ್ ಇದ್ದಾಗ. When I pray, ನಾನು ಪ್ರಾರ್ಥನೆ ಮಾಡಿದಾಗ God may say like red light, no. ಅಲ್ಲಿ ಕೆಂಪು ದೀಪ ಇಲ್ಲ ಅಂತ ಹೇಳ್ತಾರೆ. Or like the yellow light, wait. ಅಲ್ಲಿ ಇನ್ನೊಂದು ಅರಿಶಿನ ದೀಪ ಇರುತ್ತೆ, Or ಕಾಯಬೇಕು. green light, yes. ಹೌದು, ಅಲ್ಲಿ ಹಸಿರು ನಿಶಾನೆ ಇರುತ್ತೆ, ಅದು ಹೌದು. All three are answers. ಅದು ಪೂರ್ಣ ಸರಿಯಾದ ಉತ್ತರವಾಗಿರುತ್ತೆ. Supposing a 10-year-old boy goes to his father. ಇವಾಗ 10 ವರ್ಷದ ಒಬ್ಬ ಹುಡುಗ ತಂದೆ ಹತ್ರ ಹೋಗ್ತಾನೆ. Daddy, ತಂದೆ, please buy a motorcycle for me. ನನಗೆ ಒಂದು ಬೈಕ್ ತೆಗೆದುಕೊಡು ಅಂತ. 10 years old. 10 ವರ್ಷ ಅವನಿಗೆ. Daddy says no. ತಂದೆ ಹೇಳ್ತಾರೆ ಇಲ್ಲ. My question is, ನನ್ನ ಪ್ರಶ್ನೆ ಏನಂದ್ರೆ, did the daddy answer his request or did he answer his prayer? ಆತನ ಕೋರಿಕೆಗೆ ಉತ್ತರ ಕೊಟ್ರ ಇಲ್ವಾ? Yes. ಹೌದು. The answer was no. ಆ ಉತ್ತರ ಏನಂದ್ರೆ ಇಲ್ಲ. If he kept quiet, then you can say he did not answer. ಅವರು ಸುಮ್ಮನೆ ಇದ್ದು ಬಿಟ್ಟಿದ್ರೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ಬೋದು. So sometimes when God says no, we say God did not answer. ನಾವು ಕೆಲವು ಸಲ ಏನ್ ಅನ್ಕೊಂಡ್ಬಿಡ್ತೀವಿ, ದೇವರು ಇಲ್ಲ ಅಂತ ಹೇಳಿದಾಗ ಉತ್ತರ ಕೊಟ್ಟಿಲ್ಲ ಅಂತ. No is also an answer. ಇಲ್ಲ ಅಂತ ಹೇಳೋದು ಕೂಡ ಒಂದು ಉತ್ತರ. ಅದು remember that. ಅದನ್ನ Don't ನೆನಪಿಟ್ಕೊಳ್ಳಿ. say because God said no, it means he did not answer. ಅವರು ಇಲ್ಲ ಅಂತ ಹೇಳಿದ್ರು ಅಂದ್ರೆ ಅದು ಉತ್ತರ ಅಲ್ಲ ಅಂತ ಕೊಡ್ಬೇಡಿ. If your conscience is clear, ನಿಮ್ಮ ಮನಸಾಕ್ಷಿ ಶುದ್ಧವಾಗಿದ್ರೆ, you pray in faith, ನೀವು ನಂಬಿಕೆಯಲ್ಲಿ and ಪ್ರಾರ್ಥನೆ, you honor your wife as an equal heir, ನಿಮ್ಮ ಹೆಂಡತಿಯನ್ನ ನೀವು ಸಮನಾದ ಬಾಧ್ಯತೆಯಿಂದ, every prayer of yours will be answered. ಆವಾಗ ನೀವು ನಿಮ್ಮ ಎಲ್ಲ ಪ್ರಾರ್ಥನೆಗಳು ಸರಿಯಾಗಿ But the answer ಉತ್ತರ. may be no, ಉತ್ತರ ಇಲ್ಲ ಅಂತಿರ್ಬೋದು, or wait, ಇಲ್ಲ ಕಾಯಿರಿ ಅಂತಿರ್ಬೋದು, or yes, ಹೌದು ಅಂತಿರ್ಬೋದು. like the red light and the yellow light and ಕೆಂಪು, the green light. ಹಳದಿ ಅಥವಾ ಹಸಿರು. And why does sometimes the traffic light is red? ಯಾಕೆ ಟ್ರಾಫಿಕ್ ನಲ್ಲಿ ಕೆಲವು ಸಲ ಕೆಂಪು? That is for your good, to save you from an accident. ಅಲ್ಲಿ ಒಂದು ಅಪಘಾತದಿಂದ ತಪ್ಪಿಸ್ಲಿಕ್ಕಾಗಿ ಆ ಕೆಂಪು ಬರುತ್ತೆ. How many people have gone against the red light and been killed? ಎಷ್ಟು ಜನ ಕೆಂಪು ನಿಶಾನೆ ಇದ್ರು ಹೋಗಿ So ಅಪಘಾತಕ್ಕೊಳಗಾಗಿದ್ದಾರೆ. when God says no, that is also for your good, to save you from destroying yourself. ದೇವರು ಇಲ್ಲ ಅಂತ ಹೇಳಿದಾಗಲೂ ನಿಮ್ಮನ್ನು ನೀವು ನಾಶ ಆಗಬಾರದು ಅಂತ ನಿಮ್ಮನ್ನ ಕಾಪಾಡಲಿಕ್ಕೆ ಹೇಳುವಂತದ್ದು. Don't ever say when God says no that he did not answer my prayer. ನೀವು ಯಾವತ್ತೂ ಹೇಳಬಾರ್ದು ದೇವರು ಇಲ್ಲ ಅಂತ ಹೇಳಿದಾಗ ದೇವರು ಉತ್ತರ ಕೊಟ್ಟಿಲ್ಲ ಅಂತ ಹೇಳಬೇಡಿ. So God made man to be a woman to be a helper to the man. ದೇವರು ಸ್ತ್ರೀಯನ್ನ ಮನುಷ್ಯನಿಗೆ ಸಹಾಯಕಿಯಾಗಿ ಸೃಷ್ಟಿಸಿದ. And that's why he took a rib from the man. ಮನುಷ್ಯನಿಂದ ಪಕ್ಕೆ ಎಲುಬನ್ನು ತೆಗೆದು, see the rib is on the side here. ಇಲ್ಲಿ ಒಂದು ಪಕ್ಕದಲ್ಲಿರುತ್ತೆ. He didn't take a bone from the head. ಆ ಮೂಳೆಯನ್ನ ಎಲುಬನ್ನ ತಲೆಯಿಂದ ತೆಗಿಲಿಲ್ಲ. Because if it is taken from the head means she has to rule over the man. ಅಲ್ಲಿಂದ ತೆಗೆದ್ರೆ ಗಂಡನ ಮೇಲೆ ಅಧಿಕಾರ ಮಾಡಬೇಕು ಅಂತ ಅರ್ಥ. He didn't take a bone from the feet. ಆ ಎಲುಬನ್ನ ಕಾಲಿನಿಂದ ತೆಗೆದಿಲ್ಲ. Then the man has to rule over the woman. ಹಾಗಂತ ಅದರ ಅರ್ಥ ಏನಂದ್ರೆ ಗಂಡನ ಅಧಿಕಾರ ಮಾಡಬೇಕು ಅಂತ. Where did he take the bone from? ಎಲ್ಲಿಂದ ಎಲುಬನ್ನ ತೆಗೆದ್ರು ದೇವರು? From the side, ಪಕ್ಕೆಯಿಂದ, ಪಕ್ಕದಲ್ಲಿ, near the heart, ಹೃದಯಕ್ಕೆ ಹತ್ತಿರವಾಗಿ. Why? ಯಾಕೆ? Because he wanted the wife to always be near the husband's heart. ಯಾಕೆಂದ್ರೆ ದೇವರು ಬಯಸಿದ್ರು ಸ್ತ್ರೀಯು ಗಂಡನಿಗೆ ಅವನ ಹೃದಯಕ್ಕೆ ಹತ್ತಿರವಾಗಿರ್ಬೇಕು ಅಂತ. Is your wife near your heart? ನಿಮ್ಮ ಹೆಂಡತಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾರೆ? That is not just for Hollywood movies and ಅದು ಒಂದು ಸಿನಿಮಾದಲ್ಲಿ ಆಗುವಂತ ಕಾರ್ಯ. It is in the Bible. ದೇವರ ವಾಕ್ಯದಲ್ಲಿ ಇರುವಂತದ್ದು that a husband and wife must love one another. ಗಂಡ ಹೆಂಡತಿ ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು ಅಧಿಕವಾಗಿ. I want to ask all of you a question. ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. Have you read Song of Solomon? ನೀವು ಎಲ್ಲ ಪರಮಗೀತೆಯನ್ನು ಓದಿದಿರಾ? That is the song that a husband sings to his wife. ಆ ಒಂದು ಹಾಡದು ಗಂಡನು ಹೆಂಡತಿಗೆ ಹೇಳುವಂತದ್ದು, wife to the husband. ಹೆಂಡತಿ ಗಂಡನಿಗಾಗಿ ಹಾಡುವಂತದ್ದು. And I would encourage you to read it. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಿಸ್ತೀನಿ ಅದನ್ನ ಓದಿ ಅಂತ. In the New Testament it's also a picture of Christ and the church. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ್ರೆ ಅದು ಇದರ ಚಿತ್ರಣ ಕೂಡ ಕ್ರಿಸ್ತನು ಮತ್ತು ಸಭೆ. But in the Old Testament, before they knew about Christ and the church, it was husband and wife. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಗಂಡ ಹೆಂಡತಿಗಾಗಿ ಬರೆಯಲ್ಪಟ್ಟಿದ್ದು. You see both of them are admiring one another. ಇದರಲ್ಲಿ ನಾವು ನೋಡುವಂತ ಮುಖ್ಯ ವಿಷಯ ಏನಂದ್ರೆ ಒಬ್ಬರನ್ನೊಬ್ಬರನ್ನ ಪ್ರಶಂಸೆ ಮಾಡೋದು. They are really saying nice things to each other. ಒಬ್ಬರಿಗೊಬ್ಬರ ಬಗ್ಗೆ ಒಳ್ಳೆಯ ವಿಷಯಗಳನ್ನ ಹೇಳ್ಕೊಳ್ಳುವಂತದ್ದು. Let me ask you. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. When was the last time that you said something nice to your wife about her? ನೀವು ಯಾವಾಗ ಕಡೆಯ ಸಲ ನಿಮ್ಮ ಹೆಂಡತಿಗೆ
ಪ್ರಶಂಸೆಯ ಮಾತುಗಳು, ಒಳ್ಳೆ ಮಾತುಗಳನ್ನು ಆಡಿ. Or the last time you said something nice to your husband about him. ಇದು ಅಥವಾ ನೀವು ಹೆಂಡತಿಯರು ಗಂಡನಿಗೆ ಒಳ್ಳೆ ಮಾತುಗಳನ್ನು ಆಡಿದಿರ. No, we don't say such things in India, right? ಭಾರತದಲ್ಲಿ ಆ ಥರ ವಿಷಯಗಳನ್ನೆಲ್ಲ ಹೇಳಕ್ ಹೋಗೋದಿಲ್ಲ. Oh, we are Christians, we don't say such things. ನಾವು ಕ್ರೈಸ್ತರು ಹಾಗೆಲ್ಲ ಹೇಳಕ್ That's all in the movies. ಅದೆಲ್ಲ ಸಿನಿಮಾದಲ್ಲಿ It's ಮಾತ್ರ. not in the movies. ಅದೆಲ್ಲ ಸಿನಿಮಾದಲ್ಲಿ ಅಲ್ಲ. It's in Song of Solomon. ಈ ಒಂದು ಪರಮ ಗೀತೆನಲ್ಲಿ. If you don't believe me, read it. ನೀವು ನಂಬಿಲ್ಲ ಅಂದ್ರೆ ಅದನ್ನ ಓದಿ. How the husband admires his wife. ಹೇಗೆ ಒಬ್ಬ ಗಂಡನು ಹೆಂಡತಿಯನ್ನ ಮೆಚ್ಚಿಕೊಳ್ತಾನೆ. And the wife admires her husband. ಹೆಂಡತಿ ಗಂಡನಿಗೆ ಪ್ರಶಂಸೆ ಮಾತುಗಳನ್ನ ಆಡ್ತಾಳೆ. And that deepens their love for one another. ಅದು ಅವರ ಪ್ರೀತಿಯನ್ನ ದೀರ್ಘಪಡಿಸುತ್ತೆ. I believe a man must really look at his wife as the most beautiful woman in the world for him. ಒಬ್ಬ ಗಂಡನು ಹೆಂಡತಿಯನ್ನ ನೋಡುವಾಗ ಆಕೆಯೇ ಈ ಲೋಕದಲ್ಲಿ ಎಲ್ಲರಿಗಿಂತ ಸುಂದರಳು ಅನ್ನೋ ತರ ನೋಡ್ಬೇಕು. There was a time in Ezekiel's life, ಇಲ್ಲಿ ಹೆಜ್ಕೀಯನ ಜೀವಿತದಲ್ಲಿ ನಾವು ನೋಡ್ತೇವೆ, when God was going to take away his wife. ದೇವರು ಆತನ ಹೆಂಡತಿಯನ್ನ ತೆಗೆದುಕೊಳ್ತಾರೆ. Ezekiel 24. ಹೆಜ್ಕೀಯಲ 24ರಲ್ಲಿ ನೋಡಿ, Ezekiel's wife was going to die. ಹೆಂಡತಿಯ ಸಾವು ಆಗೋ ಸಮಯ. And God warned Ezekiel about it. ದೇವರು ಹೆಜ್ಕೀಯಲ್ಗೆ ಅದರ ಬಗ್ಗೆ ಸೂಚನೆಯನ್ನ ಕೊಡ್ತಾರೆ. Notice how he said it. ಆತನ 7 ಮಾತನ್ನ ನೋಡಿ. He didn't say, Ezekiel, your wife is going to die. ದೇವರು ಹೆಜ್ಕೀಯಲನೇ ನಿನ್ನ ಹೆಂಡತಿ ಸಾಯ್ತಾ ಇದ್ದಾಳೆ ಅಂತ ಹೇಳಿ. That's not how he said it. ಹಾಗೆ ಹೇಳಿಲ್ಲ. See Ezekiel 24 verse 16. 24ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯುತ್ತೆ, I am going to take away from you the desire of your eyes with a blow. ಒಂದೇ ಏಟಿನಿಂದ ನಾನು ನಿನಗೆ ನೇತ್ರಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೆನು. What does he call Ezekiel's wife? ಹೆಂಡತಿಯನ್ನ ಏನಂತ ಕರೀತಾರೆ ಹೆಜ್ಕೀಯಲನ ಹೆಂಡತಿಯನ್ನ? The desire of your eyes. ನಿನ್ನ ಕಣ್ಣಿಗೆ ಆನಂದವಾಗಿರುವಂತವಳು ಅವಳು ಅಂತ. That is in the Bible. ಅದು ದೇವರ ವಾಕ್ಯದಲ್ಲಿದೆ. Ezekiel was a prophet. ಹೆಜ್ಕೀಯಲನು ಒಬ್ಬ ಪ್ರವಾದಿಯಾಗಿದ್ದನು. But he had such a good relationship with his wife. ಆ ಹೆಂಡತಿಯ ಜೊತೆ ಬಹಳ ಒಳ್ಳೆಯ ಸಂಬಂಧದಲ್ಲಿದ್ದನು. That his eyes were not for another woman. ಆತನ ಕಣ್ಣುಗಳು ಬೇರೆ ಹೆಣ್ಣಿಗಾಗಿರಲಿಲ್ಲ. The desire of his eyes was always his wife. ಆತನ ಕಣ್ಣಿನ ಆನಂದವು ತನ್ನ ಹೆಂಡತಿ ಮಾತ್ರ ಆಗಿದ್ದಳು. I don't think Ezekiel's wife was the most beautiful woman in the world. ಈ ಲೋಕದಲ್ಲಿ ಹೆಜ್ಕೀಯಲನ ಹೆಂಡತಿ ಬಹಳ ಸುಂದರಳಾಗಿದ್ಲು ಅಂತ ಹೇಳೋದಿಲ್ಲ ನಾನು. She would not have won a contest for beauty. ಆಕೆ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಸುಂದರಳು ಆಗಿದ್ಲು ಅಂತ ಹೇಳೋದು. In Ezekiel's eyes, ಆದ್ರೆ ಹೆಜ್ಕೀಯಲನ ಕಣ್ಣಿನಲ್ಲಿ she was the most beautiful woman in the world. ಆಕೆನೇ ಬಹಳ ಸುಂದರಳಾಗಿದ್ದಳು. And that's how you must look at your wife. ಹಾಗೆ ನಿಮ್ಮ ಹೆಂಡತಿಯನ್ನು ನೀವು ನೋಡಬೇಕು. That you don't have any eyes for anybody else. ನಿಮಗೆ ನಿಮ್ಮ ಕಣ್ಣುಗಳು ಬೇರೆ ಯಾರಿಗೂ ಆಗಿರಬಾರದು. That is how you can have a happy relationship in your marriage. ನಿಮ್ಮ ಮದುವೆಯ ಜೀವಿತದಲ್ಲಿ ಸಂತೋಷದ ಒಂದು ಸಂಬಂಧ ಹೀಗೆ ಇರಲಿಕ್ಕೆ ಸಾಧ್ಯ.